ಹಲೋ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಜಯದತ್ ಹೆಗಡೆ. ಇವತ್ತು ನಾನು ಗುಂಡಬಾಳ ಕ್ಲಸ್ಟರ್ ಮಟ್ಟದ ಒಂದು ಕುಡುಗೋಡು ಹಾಡ್ಗೇರಿ ಶಾಲೆಯಲ್ಲಿ ನಡೆಯುವಂತಹ ಒಂದು ಸಂತೆಯ ವಿಡಿಯೋವನ್ನ ತಮಗೆಲ್ಲರಿಗೂ ತೋರಿಸುವ ಮುಖಾಂತರ ಒಂದು ಉತ್ತಮವಾದಂತಹ ವಿಡಿಯೋವನ್ನು ಮಾಡಿದ್ದೇನೆ. ಈ ವಿಡಿಯೋವನ್ನ ಮಾಡಿರುವಂತಹ ಉದ್ದೇಶ ಏನಂದ್ರೆ, ಮಕ್ಕಳಲ್ಲಿ ಸಮಾಜದ ಜ್ಞಾನ ಜಾಸ್ತಿ ಆಗಬೇಕು ಮತ್ತು ವ್ಯಾವಹಾರಿಕವಾದಂತಹ ಜ್ಞಾನ ಜಾಸ್ತಿ ಆಗಬೇಕು ಎಂಬಂತ ಉದ್ದೇಶವನ್ನು ಇಟ್ಟುಕೊಂಡು ಈ ಶಾಲೆಯಲ್ಲಿ ಈ ಸಂತೆಯನ್ನ ಆಯೋಜನೆ ಮಾಡಿದ್ದಾರೆ. ಹಾಗಾಗಿ ಅದನ್ನ ತಮಗೆಲ್ಲರಿಗೂ ತೋರಿಸುವುದಕ್ಕೋಸ್ಕರವಾಗಿ ಈ ವಿಡಿಯೋವನ್ನ ಮಾಡಿದ್ದೇನೆ. ಅದಕ್ಕೂ ಮೊದಲು ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗದೇ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಅನ್ನು ಒತ್ತಿ ಮತ್ತು ಲೈಕ್ ಮಾಡಿ ಮತ್ತು ಆದಷ್ಟು ಜನರಿಗೆ ಈ ಒಂದು ವಿಡಿಯೋವನ್ನ ಶೇರ್ ಮಾಡಿ. ಈ ಒಂದು ಸಂತೆಯ ಬಗ್ಗೆ ಶಾಲೆಯ ಸಂಜು ಹೆಗಡೆ ಅವರಿದ್ದಾರೆ, ಅವರನ್ನ ಮಾತನಾಡಿಸಿ ನೋಡೋಣ. ಸರ್ ನಮಸ್ತೆ. ನಮಸ್ತೆ. ಈ ಸಂತೆ ಬಗ್ಗೆ ತಮ್ಮ ಅಭಿಪ್ರಾಯ ಎಂತದ್ದು? ಏನಿಲ್ಲ, ಇಂದಿನ ಆಧುನಿಕ ಜೀವನದಲ್ಲಿ ಕೇವಲ ಶೈಕ್ಷಣಿಕವಾಗಿ ಮಕ್ಕಳು ಮುಂದುವರೆದ್ರೆ ಆಗುದಿಲ್ಲ. ಯಾಕಂದ್ರೆ ವ್ಯಾಪಾರ ವ್ಯವಹಾರದ ಜ್ಞಾನ ಇರಲೇಬೇಕಾಗ್ತದೆ. ಆದ ಕಾರಣದಿಂದ ಈ ಒಂದು ಉದ್ದೇಶದಿಂದ ಮಕ್ಕಳ ಸಂತೆಯನ್ನು ಆಯೋಜನೆ ಮಾಡಿದ್ದೇವೆ. ನೀವು ನೋಡಬಹುದು, ಪಾಲಕರು ಕೂಡ ಹೌದು, ಹಾಗೆ ಮಕ್ಕಳು ಕೂಡ ಆಸಕ್ತರಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಂಡಿದ್ದಾರೆ ಎಂದು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಮುದುಕಿ ಸಂತೆಗೂ ಇಷ್ಟೊಂದು ಗೌಜಿ ಗಲಾಟೆ ಆಗ್ಲಿಕ್ಕಿಲ್ಲ ಅನಿಸ್ತದೆ. ಈಗ ಒಂದ್ಸಲ 11 ಅಂಗಡಿ ಇಟ್ಕೊಂಡಿದ್ದಾರೆ. ಒಂದ್ಸಲ ಸ್ಟಾಲ್ ಹಾಗೂ ಮಾಲಕರ ಹೆಸರನ್ನ ಹೇಳ್ತಾ ಇದ್ದೇನೆ. ಸುಚಿತ್ರ, ಸಾನ್ನಿಧ್ಯ, ಚೈತ್ರ, ಪಲ್ಲವಿ ಮತ್ತು ಅನಿತಾ ಇವರು ಹಲವು ರೀತಿಯ ಫ್ರೂಟ್ಸ್ ಮತ್ತು ಸಲಾಡ್ ಅಂಗಡಿ ಇಟ್ಕೊಂಡು ಗ್ರಾಹಕರನ್ನ ಆಕರ್ಷಣೆ ಮಾಡ್ತಾ ಇದ್ದಾರೆ. ಇನ್ನು ತರಕಾರಿ ಅಂಗಡಿ ಜೀವನ್ ನಾಯ್ಕ್, ಲೋಹಿತ್, ಶ್ರೇಯಸ್, ಪವನ್, ಹಾಗೆ ಪಾನಿಪುರಿ ಅಂಗಡಿ, ರುಚಿಕರವಾದ ಪಾನಿಪುರಿ ಅಂಗಡಿಯನ್ನ ಇಟ್ಕೊಂಡಿದ್ದಾರೆ. ಅವರ ಮಾಲಕರು ಪ್ರಥಮ್, ಖುಷಿ, ನಿಶಾ, ಹೇಮಂತ, ಮಂದಾರ ಹೋಗುವಂತ ಪುಸ್ತಕ ಎಲ್ಲ ಇದೆ. ಆಮೇಲೆ ಗಾದೆ ಮಾತಿದೆ, ಆಮೇಲೆ ನಾಣ್ಣುಡಿ ಇದೆ, ವಿರುದ್ಧಾರ್ಥಕ ಪದಗಳಿದೆ. ಈ ಮಾಲಕರು ಮತ್ತು ಲತೀಶ. ಶ್ರೀ ಮಹಾಲಕ್ಷ್ಮಿ ಕಿರಾಣಿ ಅಂಗಡಿ, ರಜತಾನ ಬಟ್ಟೆ ಅಂಗಡಿ, ಶ್ರೀ ಮಲ್ಲಿಕಾರ್ಜುನ ಬಟ್ಟೆ ಅಂಗಡಿ, ಇದರ ಮಾಲಕರು ಮತ್ತು ಶಾಮಿ. ತಂಪು ಪಾನೀಯ ಶ್ರೀ ಮಾಗಡತ್ತೆ ತಂಪು ಪಾನೀಯ ಅಂಗಡಿ, ಬಿಸಿಲಾಗಿದೆ, ತಂಪು ಪಾನೀಯವನ್ನ ಕುಡ್ಕೊಂಡು ಹೋಗ್ಬೇಕು. ರಮೇಶ್ ಮತ್ತು ದೂರಾಗಿ ವ್ಯಾಪಾರ ಮಾಡ್ತಿದ್ದಾರೆ. ಪಾಲಕರು ಕೂಡ ಸಹಕರಿಸಬೇಕು. ಚಂದ ರೀತಿಯಿಂದ ಸಂತೆ ನಡೆಯಲಿ ಅಂತ ಶ್ರೀದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೇವೆ. ಶ್ರೀಮತಿ ರಾಜೇಶ್ವರಿ ಟೀಚರ್ 505 ಆರೋಗ್ಯ ಮತ ಪ್ರೌಢಶಾಲೆ ವತಿಯಿಂದ ನಮ್ಮ ಗಣಪತಿ ಸರ್ ಅವರು ಈ ಕಾರ್ಯಕ್ರಮಕ್ಕೆ ಶುಭವನ್ನು ಕೋರಿದ್ದಾರೆ. ಹಾಗೂ 500 ರೂಪಾಯಿ ದೇಣಿಗೆಯನ್ನು ಕುಟುಂಬ ಮತ್ತು ಶಾಲಾ ಶಿಕ್ಷಕಿಯರು ಕೂಡ ಇದ್ದೇವೆ. ಮಕ್ಕಳ ಸಂತೆಯಲ್ಲಿ ಪಾಲ್ಗೊಳ್ಬೇಕಂತ ಕಮಿಟಿ ಪರವಾಗಿ, ನಮ್ಮ ಶಾಲೆ ಎಸ್ಡಿಎಂಸಿ ಪರವಾಗಿ, ಹಳೆಯ ವಿದ್ಯಾರ್ಥಿಗಳ ನೋಡ್ಕೊಳ್ಳಿ. ಕಟ್ ಮಾಡ್ಬೇಕು, ಯಾವ್ದು ಕಟ್ ಮಾಡ್ಬೇಕು ಬೇಡಲ್ಲ, ಕಟ್ ಮಾಡೋದು ಬೇಡಲ್ಲ, ಯಾವುದು ಈ ತರ ಕವರ್ ಹ್ಯಾಂಡ್ ಕವರ್ ಎಲ್ಲ ಅಂಗಡಿ ಖರೀದಿ ಮಾಡ್ತಾರೆ. ಶಾಲೆಯ ಮುಖ್ಯೋಪಾಧ್ಯಾಯರಾದಂತಹ
ಶಂಕರ್ ಮಡಿವಾಳ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಈ ಸಂತೆಯ ಬಗ್ಗೆ ಏನ್ ಹೇಳ್ತಾರೆ ಅಂತ ಕೇಳಿ ನೋಡೋಣ. ಇವತ್ತು ದಿನಾಂಕ 31 ನಮ್ಮ ಹುಡುಗರ ಶಾಲೆಯಲ್ಲಿ ಗುಂಡ್ಬಳಕಷ್ಟರು ಶಾಲೆ, ಈ ಶಾಲೆಯ ಹುಡುಗರ ಶಾಲೆಯ HM ನಾನು. ತುಂಬಾ ಅಚ್ಚುಕಟ್ಟಾಗಿ ನಮ್ಮ ಹಳೆಯ ವಿದ್ಯಾರ್ಥಿಗಳು ಎಲ್ಲರೂ ಸೇರಿ SDM ಸೇರಿ ಪಾಲಕರ ಪೋಷಕರೆಲ್ಲರೂ ಸೇರಿ ಮಕ್ಕಳ ಸಂಖ್ಯೆ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿದ್ದಾರೆ. ಮಕ್ಕಳು ತುಂಬಾ ಉತ್ಸುಕತೆಯಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಎಲ್ಲ ರೀತಿ 11 ಸ್ಟಾಲ್ಗಳನ್ನು ಇಟ್ಟಿದ್ದಾರೆ. ತುಂಬಾ ಜಾಗರೂಕತೆಯಿಂದ, ಪ್ರೀತಿಯಿಂದ, ಸೌಹಾರ್ದತೆಯಿಂದ ಬಂದವರನ್ನೆಲ್ಲ ಆಹ್ವಾನ ಮಾಡ್ತಾ ಇದ್ದಾರೆ. ಚೆನ್ನಾಗಿ ವ್ಯಾಪಾರ ನಡೀತಾ ಇದೆ. ಧನ್ಯವಾದಗಳು ಸರ್. ಥ್ಯಾಂಕ್ ಯು. ನಮಗೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸಿಕೊಂಡಿದ್ದೇನೆ. ಇಂಥದೇ ಮತ್ತೊಂದು ಉತ್ತಮವಾದಂತಹ ವಿಡಿಯೋದೊಂದಿಗೆ ತಮ್ಮ ಮುಂದೆ ಬರ್ತೇನೆ. ಎಲ್ಲರಿಗೂ ಧನ್ಯವಾದಗಳು.